ಡಿಸಿಎಂ ಡಿಕೆಗೆ ಹೈಕಮಾಂಡ್ ಬಾಗಿಲು ಬಂದಾಗಿದ್ಯಾ? ಇನ್ನಾರು ತಿಂಗಳಿಲ್ಲ ಡಿಕೆಶಿಗೆ ಪಟ್ಟದ ಭಾಗ್ಯ. ಡಿಕೆ ಸಿಎಂ ಕನಸಿಗೆ ಅಡ್ಡಿಪಡಿಸಿದ್ದು ಯಾರು ಹಾಗಾದ್ರೆ? ಇನ್ನಾರು ತಿಂಗಳಿಲ್ಲ ಡಿಕೆಶಿಗೆ ಪಟ್ಟದ ಭಾಗ್ಯ. ಡಿಕೆ ಸಿಎಂ ಕನಸಿಗೆ ಅಡ್ಡಿಪಡಿಸಿದ್ದು ಯಾರು ಹಾಗಾದ್ರೆ? ಇದು ಬೇರೆಲ್ಲೂ ಇಲ್ಲದ ಸುದ್ದಿ. ಅಶ್ವವೇಗ ನ್ಯೂಸ್ನ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಡಿಸಿಎಂಗೆ ಹೈಕಮಾಂಡ್ ಬಾಗಿಲು ಬಂದಾಗಿದೆ. ಹಾಗಾದ್ರೆ ಅವರ ಅವಕಾಶಗಳನ್ನು ಕಿತ್ಕೊಳ್ತಾ ಇರೋದು ಯಾರು? ಡಿಕೆ ಸಿಎಂ ಕನಸಿಗೆ ಅಡ್ಡಿಯಾಗಿದ್ದು ಯಾರು ಹಾಗಾದ್ರೆ? ಅಶ್ವವೇಗ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನೋಡ್ತಾ ಇದ್ದೀರಾ. ಡಿಕೆಶಿಗೆ ಸಿಎಂ ಕನಸಿಗೆ ಅಡ್ಡಿ ಆಗ್ತಾ ಇರೋದು ಯಾರು ಹಾಗಾದ್ರೆ? ರಾಜ್ಯ ರಾಜಕೀಯದಲ್ಲಿ ಕುರ್ಚಿಯ ಕಿತ್ತಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಈಗ ನೋಡಿದ್ರೆ ಹೈಕಮಾಂಡ್ಗೆ ಹೋಗೋದಕ್ಕಾಗ್ತಾ ಇಲ್ಲ, ವರಿಷ್ಠರನ್ನ ಮೀಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಒಂದು ಕಡೆ ರಾಹುಲ್ ಗಾಂಧಿ ಅವರು ಭೇಟಿಗೆ ಸಿಗ್ತಾ ಇಲ್ಲ. ಸಾಕಷ್ಟು ಬಾರಿ ಡಿಕೆಶಿ ಅವರು ಡೆಲ್ಲಿಗೆ ಹೋಗಿದ್ದಾರೆ. ಈ ಹಿಂದೆಯೂ ಕೂಡ ಹೋಗಿದ್ರು. ಒಂದು 2 ನಿಮಿಷಗಳ ಕಾಲ ಭೇಟಿ ಕೂಡ ಆಗಿದ್ರು. ಅದೇ ಕೇವಲ 2 ನಿಮಿಷಗಳಾಗಿತ್ತು. ಸಾಕಷ್ಟು ಚರ್ಚೆಗೂ ಕೂಡ ಅವಕಾಶಗಳು ಸಿಗಲಿಲ್ಲ. ಯಾವಾಗ ಡಿಕೆಶಿ ಅವರು ಡೆಲ್ಲಿಗೆ ಹೋಗ್ತಾರೆ, ಮೀಟ್ ಮಾಡಬೇಕು ಅನ್ಕೊಳ್ತಾರೆ, ವರಿಷ್ಠರನ್ನ ಭೇಟಿ ಆಗಬೇಕು ಅಂತ ಅನ್ಕೊಳ್ತಾರೆ, ಅದು ಸಾಧ್ಯನೇ ಆಗ್ತಾ ಇಲ್ಲ. ಡಿಕೆ ಶಿವಕುಮಾರ್ ಕುರ್ಚಿಯ ಕನಸು ಕನಸಾಗಿನೇ ಉಳಿಯುತ್ತಾ ಹಾಗಾದ್ರೆ? ಎಷ್ಟು ಬಾರಿ ಕದ ತಟ್ಟಿದ್ರು ಕೂಡ ಡಿಕೆಗೆ ದೆಹಲಿಯ ಬಾಗಿಲು ಕ್ಲೋಸ್ ಆದಂತ ಇದೆ. ಭೇಟಿ ಮಾಡಲು ಡಿಕೆಗೆ ಯಾಕೆ ಅವಕಾಶವನ್ನ ಕೊಡ್ತಾ ಇಲ್ಲ ಹಾಗಾದ್ರೆ ರಾಹುಲ್ ಗಾಂಧಿ ಅವರು? ಪದೇ ಪದೇ ಡಿಕೆ ಶಿವಕುಮಾರ್ಗೆ ಅಗ್ನಿ ಪರೀಕ್ಷೆ ಎದುರಾಗ್ತಾ ಇದೆಯಾ? ಡಿಕೆ ಪಟ್ಟದ ಕನಸಿಗೆ ಅಡ್ಡಿ ಆಗ್ತಿರುವಂತ ಅಂಶವಾದ್ರೂ ಏನು ಹಾಗಾದ್ರೆ? ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಎಷ್ಟು ಬಾರಿ ದೆಹಲಿಯ ಕದ ತಟ್ಟಿದ್ರೂ ಕೂಡ ಓಪನ್ ಆಗ್ತಾ ಇಲ್ಲ. ಹಾಗಾದ್ರೆ ಯಾಕೆ ರಾಹುಲ್ ಗಾಂಧಿ ಅವರು ಭೇಟಿಗೆ ಅವಕಾಶವನ್ನ ಕೊಡ್ತಾ ಇಲ್ಲ? ಪದೇ ಪದೇ ಡಿಕೆ ಶಿವಕುಮಾರ್ಗೆ ಯಾಕೆ ಇಷ್ಟು ಅಗ್ನಿ ಪರೀಕ್ಷೆ ಉಂಟಾಗ್ತಾ ಇದೆ? ಸಿಎಂ ಕೂಡ ಡೆಲ್ಲಿಗೆ ಹೋಗಿದ್ರು, ಡಿಕೆಶಿ ಅವರು ಕೂಡ ಡೆಲ್ಲಿಗೆ ಹೋಗಿದ್ರು. ಆದ್ರೆ ಎಷ್ಟು ಬಾರಿ ಹೋಗಿದ್ರು ಕೂಡ ವರಿಷ್ಠರನ್ನ ಮೀಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾಕೆ ರಾಹುಲ್ ಗಾಂಧಿ ಅವರನ್ನ ಮೀಟ್ ಮಾಡೋದಕ್ಕೆ ಆಗ್ತಾ ಇಲ್ಲ? ಎಷ್ಟು ಬಾರಿ ಹೋಗಿದ್ರು ಕೂಡ ಡಿಕೆಗೆ ದೆಹಲಿಯ ಬಾಗಿಲು ಮಾತ್ರ ಕ್ಲೋಸ್ ಆದಂತಾನೆ ಇದೆ. ಒಂದು ತಿಂಗಳಲ್ಲಿ 3-4 ಬಾರಿ ಆದ್ರೂ ಕೂಡ ಡೆಲ್ಲಿಗೆ ಹೋಗ್ತಾರೆ. ಹೈಕಮಾಂಡ್ ಭೇಟಿ ಮಾಡಬೇಕು, ವರಿಷ್ಠರನ್ನ ಭೇಟಿ ಮಾಡಬೇಕು ಅಂತ ಅನ್ಕೊಳ್ತಾರೆ. ಒಂದು ಕಡೆ ರಾಹುಲ್ ಗಾಂಧಿ ಅವರು ಕೂಡ ಸಿಗೋದೇ ಇಲ್ಲ. ಇವ್ರು ಬಂದಂತಹ ಟೈಮಿಗೆ ಅಥವಾ ಅವ್ರಿಗೆ ಬೇರೆ ಏನಾದ್ರು ಪ್ರೋಗ್ರಾಮ್ ಇರುತ್ತೆ. ನೀವೇ ಗಮನಿಸಿ, ರಾಜ್ಯದಲ್ಲಿ ಇಷ್ಟೆಲ್ಲ ಸಾಕಷ್ಟು ತಿಂಗಳಿನಿಂದ, ಸಾಕಷ್ಟು ತಿಂಗಳೇನು ಕಾಂಗ್ರೆಸ್ ಪಕ್ಷ ಯಾವಾಗ ಅಧಿಕಾರಕ್ಕೆ ಬಂತು ಅವಾಗದಿಂದನೂ ಕೂಡ ಕುರ್ಚಿ ಕಿತ್ತಾಟ ನಡೀತಾ ಇದೆ. ಯಾವಾಗ ಸ್ವಲ್ಪ ಕ್ರಾಂತಿ ಅನ್ನುವಂಥ ಚರ್ಚೆ ಈಡಾಯ್ತು, ವರಿಷ್ಠರೆಲ್ಲರೂ ಮಾತಾಡಿದ್ರು. ಖರ್ಗೆ ಅವರು ಕೂಡ ಬೆಂಗಳೂರಿಗೆ ಬಂದ್ರು, ಮತ್ತೆ ಡೆಲ್ಲಿಗೆ ಹೋದ್ರು ಕೂಡ ಅಲ್ಲೂ ಮಾತುಕತೆನ ನಡೆಸಿದ್ರು. ಆದ್ರೆ ರಾಹುಲ್ ಗಾಂಧಿ ಅವರು ಇಲ್ಲಿವರೆಗೂ ಕೂಡ ಬಹಿರಂಗವಾಗಿ ಯಾವುದೇ ಹೇಳಿಕೆಯನ್ನ ಕೊಟ್ಟಿಲ್ಲ ರಾಜ್ಯ ರಾಜಕೀಯದ ಕುರ್ಚಿ ಕಿತ್ತಾಟದ ಬಗ್ಗೆ. ಹಾಗಾದ್ರೆ ಅವರು ಡಿಸೈಡ್ ಮಾಡೋದಕ್ಕೆ ರೆಡಿ ಇಲ್ವಾ ಅಥವಾ ತಟಸ್ಥವಾಗಿದ್ದಾರಾ? 50-50 ಅನ್ನುವಂತಹ ನಿಲುವನ್ನು ಹೊಂದಿದ್ದಾರಾ? ಅಟ್ಲೀಸ್ಟ್ ಭೇಟಿಯನ್ನಾಗಿ ಮಾತನಾಡಬಹುದು. ಏನಾಗ್ತಾ ಇದೆ ಮುಂದೆ, ಏನು ತೀರ್ಮಾನವನ್ನು ತೆಗೆದುಕೊಳ್ಳಬಹುದು, ಇದೆಲ್ಲವನ್ನು ಕೂಡ ನೋಡ್ಕೊಳ್ಬಹುದು. ಆದ್ರೂ ಕೂಡ ಇಲ್ಲಿವರೆಗೂ ಕೂಡ ಬಹಿರಂಗವಾದಂತಹ ಯಾವುದೇ ಹೇಳಿಕೆಯನ್ನು ಕೂಡ ಇಲ್ಲಿವರೆಗೂ ತೆಗೆದುಕೊಂಡಿಲ್ಲ. ಹಾಗಾದ್ರೆ ಡಿಕೆ ಕನಸಿಗೆ ಕೊಕ್ಕೆ ಬೀಳೋದಕ್ಕೆ ಕಾರಣ ಏನು? ನಾಯಕತ್ವ ಬದಲಾವಣೆಗೆ ಇನ್ನು ಕೂಡ್ ಬಂದಿಲ್ವಾ ಹಾಗಾದ್ರೆ ಮುಹೂರ್ತ? ಬಿಹಾರ ಎಲೆಕ್ಷನ್ ಬಳಿಕ ಹೈಕಮಾಂಡ್ಗೆ ಕಾಡ್ತಾ ಇದೆ ಆ ಭಯ. ಯಾವಾಗ ಬಿಹಾರ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಸೋತ್ ಹೋಯ್ತೋ, ಈಗ ಭಯ ಸ್ಟಾರ್ಟ್ ಆಗ್ತಾ ಇದೆ. ಕಾಂಗ್ರೆಸ್ ಮುಂದೈತೆ ಪಂಚರಾಜ್ಯ ಚುನಾವಣೆಯ ಭೂತ. ಹಿಂದಾಸಿದ್ದು ಬದಲು ಡಿಕೆಶಿಗೆ ಸಿಎಂ ಸ್ಥಾನವನ್ನು ಕೊಟ್ಟಲ್ಲಿ ಇದನ್ನೇ ಕೈ ವಿರುದ್ಧ ವಿಪಕ್ಷ ಬಿಜೆಪಿ ಅಸ್ತ್ರವನ್ನ ಮಾಡ್ಕೊಳ್ಳೋದು ಕೂಡ ಫಿಕ್ಸ್ ಆದಂತೆ ತಮಿಳುನಾಡು ಆಗಿರ್ಬೋದು, ಕೇರಳ ಚುನಾವಣೆಯಲ್ಲೂ ಕೂಡ ಇದೇ ಅಸ್ತ್ರವಾಗಲಿದೆ. ಯಾವಾಗ ಬಿಹಾರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ತಲೆ ಕೆಳಗಾಯ್ತು, ಮಖಾಡೆ ಮಲಗ್ತೋ, ಆಗ ಅವರಿಗೆ ಭಯ ಸ್ಟಾರ್ಟ್ ಆಗೋದಕ್ಕೆ ಶುರುವಾಯಿತು. ಆದ್ರೂ ಕೂಡ ಅವರೇನು ರಾಜ್ಯದಲ್ಲಿ ಕುರ್ಚಿ ಕಿತ್ತಾಟವನ್ನ ನಿಲ್ಲಿಸಲಿಲ್ಲ. ಅಲ್ಲೂ ಕೂಡ ಜಾಸ್ತಿ ಮಾಡ್ಕೊಂಡೇ ಹೋದ್ರು. ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿರ್ಬೋದು, ಲಂಚ್ ಮೀಟಿಂಗ್ ಆಗಿರ್ಬೋದು, ಡಿನ್ನರ್ ಮೀಟಿಂಗ್ ಆಗಿರಬಹುದು. ಯಾವಾಗ ಅಧಿವೇಶನ ಸ್ಟಾರ್ಟ್ ಆಯಿತು, ಬೆಂಗಳೂರಿಂದ ಇದಕ್ಕೆ ಬೆಳಗಾವಿಗೂ ಕೂಡ ಅಧಿವೇಶನದ ತನಕನೂ ಕೂಡ ಡಿನ್ನರ್ ಪಾಲಿಟಿಕ್ಸ್ ಅನ್ನ ತಗೊಂಡು ಹೋಗ್ತಾರೆ. ಸಾಕಷ್ಟು ಬಾರಿ ರಾಜಕೀಯ ನಾಯಕರ ಜೊತೆ ಚರ್ಚೆಯನ್ನ ಮಾಡ್ತಾರೆ. ಸಿಎಂ ಬಣದವರಾಗಿರ್ಬಹುದು ಅಥವಾ ಡಿಕೆಶಿ ಬಣದವರಾಗಿರ್ಬಹುದು. ಎಷ್ಟು ಚರ್ಚೆಯನ್ನ ಮಾಡಿದ್ರು ಕೂಡ ಕುರ್ಚಿ ಕಿತ್ತಾಟ ಮಾತ್ರ ಬಗೆಹರಿತಾ ಇಲ್ಲ. ಇನ್ನಾರು ತಿಂಗಳು ಡಿಕೆ ಶಿವಕುಮಾರ್ ಕಾಯಲೇಬೇಕು. 6 ತಿಂಗಳು ಕಳೆದ್ರೆ ಸಿದ್ದರಾಮಯ್ಯ ಸಿಎಂ ಆಗಿ 3 ವರ್ಷ ಪೂರ್ಣಗೊಳಿಸ್ತಾರೆ. ಆಗ ಯಾವ ರಾಜಕೀಯ ಸನ್ನಿವೇಶ ಉದ್ಭವ ಆಗಿರುತ್ತೋ ಗೊತ್ತಿಲ್ಲ. ಹಾಗಾದ್ರೆ ಡಿಸಿಎಂಗೆ ಸಿಎಂ ಪಟ್ಟ ಸಿಗೋದಿಲ್ವಾ?
6 ತಿಂಗಳವರೆಗೂ ಕೂಡ ಆ ಕನಸನ್ನ ಬಿಟ್ಟು ಬಿಡಬೇಕಾ? ಸದ್ಯ ಆತಂಕದಲ್ಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸಾಕಷ್ಟು ಹೋಮ ಹವನಗಳನ್ನು ಕೂಡ ಮಾಡಿದ್ರು. ಮತ್ತೆ ಇಕ್ಬಾಲ್ ಹುಸೇನ್ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅವರು ಕೂಡ ಹೇಳಿದ್ರು ಜನವರಿ ತಿಂಗಳಲ್ಲೂ ಕೂಡ ಅವರಿಗೆ ಒಳ್ಳೆಯ ಭಾಗ್ಯ ಇದೆ. ಈಗ ಖರ್ಗೆ ಬಳಿ ಡಿಕೆ ಅವರು ಏನು ಮಾತನಾಡಿದರೆ, ಖರ್ಗೆ ಅವರನ್ನು ಕೂಡ ಮೀಟ್ ಮಾಡಿದ್ರು. ಹಾಗಾದ್ರೆ ಏನೆಲ್ಲ ಮಾತುಕತೆಗಳು ಆಗಿರಬಹುದು? ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇದೆ. ಒಂದು ಕಡೆ ಹೇಳ್ತಾ ಇದ್ರು ಕೂಡ ಇಲ್ಲ ಡಿಕೆಶಿಯವರಿಗೆ ಜನವರಿಯ ನಂತರ ಒಳ್ಳೆ ಟೈಮ್ ಬರುತ್ತೆ ಅಂತ ಕೂಡ ಹೇಳ್ತಾ ಇದ್ರು. ಆದ್ರೆ 6 ತಿಂಗಳುಗಳ ಕಾಲ ಟೈಮೇ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನಾಯಕತ್ವ ಬದಲಾವಣೆ ಬಗ್ಗೆ ಕ್ಲಾರಿಟಿಯನ್ನ ಕೊಡಿ. ಮತ್ತೆ ಡಿಕೆಶಿ ಅವರು ಕೂಡ ಖರ್ಗೆ ಅವ್ರ ಜೊತೆ ಮಾತನಾಡಿದ್ರು ಕೂಡ. ಅವತ್ತು ನಿಮ್ಮ ಸಮ್ಮುಖದಲ್ಲಿ ಮಾತಾಗಿದೆ, ನೀವು ಆ ಒಪ್ಪಂದವನ್ನು ಅನುಷ್ಠಾನಗೊಳಿಸಿ, ರಾಹುಲ್ ಗಾಂಧಿ ಭೇಟಿಗೆ ಅವಕಾಶವನ್ನ ಕೊಡಿಸಿ, ಹೈಕಮಾಂಡ್ ನಾಯಕರ ತೀರ್ಮಾನಕ್ಕೋಸ್ಕರ ಕಾಯ್ತಾ ಇದ್ದಾನೆ. ಸಿಎಂ ಕೂಡ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿದೆ. ಮೊದಲು ಕೂಡ ಹೇಳಿದ್ರು, ಡಿಸಿಎಂ ಕೂಡ ಹೇಳಿದ್ರು, ಸಿಎಂ ಕೂಡ ಹೇಳಿದ್ರು, ಏನು ಹೈಕಮಾಂಡ್ ನಿರ್ಮಾಣವನ್ನು ತೆಗೆದುಕೊಳ್ಳುತ್ತೆ, ವರಿಷ್ಠರು ಏನು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅದಕ್ಕೆ ನಾವು ಬದ್ಧರಾಗಿರ್ತೇವೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ರು. ಸಿಎಂ ಒಂದ್ ಕಡೆ ಯತೀಂದ್ರ ಕೂಡ ಸಿಎಂ ಪರವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ರೆ, ಡಿಸಿಎಂ ಡಿಕೆಶಿ ಅವರನ್ನ ಏನಾದ್ರೂ ಟೌಂಟನ್ನ ಕೊಡ್ತಾ ಇದ್ರೆ ಅವ್ರ ಬಗ್ಗೆ ಸಾಕಷ್ಟು ಕುತೂಹಲಕಾರಿ ಗೊಂದಲಕಾರಿ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ರು. ಈಗ ರಾಜಕೀಯದ ನಡೆ ಬಹಳ ಕುತೂಹಲಕಾರಿ ಅನಿಸ್ತಾ ಇದೆ ಕೂಡ. ಈಗ ಹೈಕಮಾಂಡ್ ಗಮನವನ್ನು ಹರಿಸಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ರಾಜಕೀಯದಲ್ಲಿ ಕುರ್ಚಿ ಕಿತ್ತಾಟಕ್ಕೆ ಕೊನೆನೇ ಇಲ್ಲ ಅನ್ಸುತ್ತೆ. ಈಗ ನೋಡಿದ್ರೆ 6 ತಿಂಗಳ ಕಾಲ ಡಿಸಿಎಂ ಅವರಿಗೆ ಪಟ್ಟ ಸಿಗೋದು ಕಷ್ಟ ಎನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಒಂದು ಕಡೆ ಹೈಕಮಾಂಡ್ ಭೇಟಿಗೂ ಕೂಡ ಅವಕಾಶಗಳು ಸಿಗ್ತಾ ಇಲ್ಲ. ಯಾವ ಕಾರಣಕ್ಕೋಸ್ಕರ ಹೈಕಮಾಂಡ್ ಭೇಟಿಗೆ ಅವಕಾಶ ಸಿಗ್ತಾ ಇಲ್ಲ ಅಂತ? ಎಸ್ ನಿರೀಕ್ಷಾ, ಕಳೆದ 1 ತಿಂಗಳಿಂದ ಕೂಡ ಅಷ್ಟೇ ನಮ್ಮ ರಾಜ್ಯದಲ್ಲಿ ಕುರ್ಚಿ ಕಚ್ಚಾಟ ಏನು ನಡೀತಿದೆ, ಇದು ದೊಡ್ಡ ಮಟ್ಟದಲ್ಲಿ ನಡೀತಿದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಡಿಕೆ ಶಿವಕುಮಾರ್ ಆಪ್ತ ಬಣದವರು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಒಂದ್ ಕಡೆ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಆಪ್ತ ಬಣದವರು ಅವರೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಒಂದಿಷ್ಟು ಹೇಳಿಕೆಗಳು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ರಾಜ್ಯದಲ್ಲಿ. ಇದರ ನಡುವೆ ಡೆಲ್ಲಿ ಪ್ರವಾಸವನ್ನು ಕೂಡ ಡಿಕೆ ಶಿವಕುಮಾರ್ ಸಾಕಷ್ಟು ಬಾರಿ ಕೈಗೊಂಡಿದ್ರು. ದೆಹಲಿ ನಾಯಕರನ್ನು ಕೂಡ ಭೇಟಿ ಮಾಡೋದಕ್ಕೆ ಮುಂದಾಗಿದ್ರು. ರಾಹುಲ್ ಗಾಂಧಿ ಅವರು ಎಲ್ಲೂ ಕೂಡ ಅವರ ಅಪಾಯಿಂಟ್ಮೆಂಟ್ ಅನ್ನ ನೀಡಲಿಲ್ಲ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗಿತ್ತು. ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ನಾಯಕರು, ಅದರಲ್ಲೂ ಕೂಡ ಪ್ರಮುಖವಾಗಿ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವರು ಡಿಕೆ ಶಿವಕುಮಾರ್ ಅವರ ಇಂದ ದೂರ ಉಳಿದಿದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಜೊತೆಗೆ ನಿನ್ನೆ ಅಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಕೂಡ ಭೇಟಿ ಮಾಡಿದ್ರು ಡಿಕೆ ಶಿವಕುಮಾರ್. ಸ್ವತಃ ಅವರು ಮಾಡ್ತಕ್ಕಂಥದ್ದು ಮತ್ತೆ ಮಾಡಿರುವಂತಹ ಒಂದಿಷ್ಟು ಕಾರ್ಯಚಟುವಟಿಕೆಗಳ ಬಗ್ಗೆ ಎಲ್ಲದರ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಹೇಳಿಕೊಂಡಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿತ್ತು. ಅದರಲ್ಲೂ ಕೂಡ ಪ್ರಮುಖವಾಗಿ ಏನಂತ ನೋಡ್ತಾ ಹೋದ್ರೆ, ನಾನು ಸಾಕಷ್ಟು ವಿಚಾರಗಳ ಪೈಕಿ ಕೆಲಸ ಮಾಡಿದ್ದೀನಿ, ಪಕ್ಷ ಸಂಘಟನೆ ಮಾಡಿದ್ದೇನೆ, ಎಲ್ಲವನ್ನ ಮಾಡಿದ್ದೇನೆ. ಆದರೆ ಯಾಕೆ ನನಗೆ ಹೈಕಮಾಂಡ್ ನಾಯಕರು ಭೇಟಿಗೆ ಅವಕಾಶ ಕೊಡ್ತಾ ಇಲ್ಲ, ಯಾಕೆ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗ್ತಿಲ್ಲ, ನನಗೆ ಒಂದು ಅಪಾಯಿಂಟ್ಮೆಂಟ್ ಕೊಡಿಸಿ ಎಂಬ ಒಂದಿಷ್ಟು ಮಾಹಿತಿಗಳನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಹಂಚಿಕೊಂಡಿದ್ದಾರೆ ಅಂತ ಒಂದಿಷ್ಟು ವಿಚಾರಗಳು ಕೂಡ ಚರ್ಚೆ ಆಗ್ತಿದೆ ನಿರೀಕ್ಷಾ. ಈಗ ಹೈಕಮಾಂಡ್ ನಲ್ಲಿ ದ್ವಂದ್ವ ನಿಲುವೇನಾದ್ರೂ ಇದೆಯಾ? 50-50 ಅನ್ನುವಂಥ ಮಾತೇನಾದ್ರೂ ಇದೆಯಾ? ಯಾಕಂತ ಹೇಳಿದ್ರೆ ನೀವೇ ಗಮನ ಹರಿಸಿ, ಯಾಕಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಇಲ್ಲಿವರೆಗೂ ಕೂಡ ರಾಜಕೀಯದ ಕುರ್ಚಿ ಕಿತ್ತಾಟದ ಬಗ್ಗೆ ಯಾವುದೇ ಒಂದು ಬಹಿರಂಗವಾದಂಥ ಹೇಳಿಕೆಯನ್ನು ಕೂಡ ಕೊಡ್ತಾ ಇಲ್ಲ. ಅಥವಾ ಏನಾದರೂ ಅವರು ರಾಜಕೀಯದ ಬಗ್ಗೆ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ, ಎಸ್ಪೆಷಲಿ ಕರ್ನಾಟಕದ ರಾಜಕೀಯದ ಬಗ್ಗೆ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ ಅಂತ ಹೇಳಿ ಅನ್ಸುತ್ತಾ ಏನಾದ್ರು? ಎಸ್, ಖಂಡಿತವಾಗ್ಲೂ ನಿರೀಕ್ಷೆ. ಯಾಕಂದ್ರೆ ಕಳೆದ 1 ತಿಂಗಳಿಂದ ಕೂಡ ಅಷ್ಟೇ ರಾಜ್ಯದಲ್ಲಿ ಒಂದ್ ರೀತಿಯಾಗಿ ಕುರ್ಚಿ ಕಚ್ಚಾಟದ ಫೈಟ್ ದೊಡ್ಡ ಮಟ್ಟದಲ್ಲಿ ನಡೀತಿದ್ರು ಕೂಡ ಎಲ್ಲೂ ಕೂಡ ಅಷ್ಟೇ ಹೈಕಮಾಂಡ್ ನಾಯಕರು ಇದರ ಮಧ್ಯಪ್ರವೇಶವನ್ನ ಮಾಡ್ತಿಲ್ಲ. ಇಬ್ಬರ ನಡುವೆ ಕೂಡ ಒಂದು ಸಮನ್ವಯ ಕೊರತೆ ಏನ್ ನಡೀತಿದೆ ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸ ಹೈಕಮಾಂಡ್ ನಾಯಕರು ಮಾಡ್ತಿಲ್ಲ. ಹಾಗೆ ಡೆಲ್ಲಿಗೂ ಕೂಡ ಕರೆಸಿ ಇಬ್ಬರ ನಾಯಕರನ್ನ ಕೂರಿಸಿ ಒಂದು ಸಂಧಾನ ಸಭೆ ಮಾಡಬೇಕಿತ್ತು, ಅದನ್ನು ಕೂಡ ಮಾಡಿಲ್ಲ. ಯಾಕೆ 1 ತಿಂಗಳಾದ್ರೂ ಕೂಡ ಇಷ್ಟು ಡಿಲೇ ಮಾಡ್ತಾ ಇದೆ ಹೈಕಮಾಂಡ್ ಅಂತ ಒಂದಿಷ್ಟು ಪ್ರಶ್ನೆಗಳು ನೋಡ್ತಾ ಹೋದ್ರೆ, ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದ ಆತಂಕ ಸೃಷ್ಟಿಯಾಗಿದೆ. ಎಲ್ಲ ಒಂದ್ ಕಡೆ ಡಿಕೆ ಶಿವಕುಮಾರ್ ಆಗಿರ್ಬೋದು, ಮತ್ತೊಂದ್ ಕಡೆ ಸಿದ್ದರಾಮಯ್ಯ, ಇಬ್ಬರು ಕೂಡ ಅಷ್ಟೇ ಬಿಸಿ ತುಪ್ಪದ ರೀತಿಯಲ್ಲಿ ಹೈಕಮಾಂಡ್ ಕಣ್ಣಿಗೆ ಕಾಣಿಸ್ತಿದ್ದಾರೆ. ಇಬ್ಬರಿಗೂ ಕೂಡ ನುಂಗೋದಕ್ಕೆ ಆಗ್ತಿಲ್ಲ. ಆ ನಿಟ್ಟಿನಲ್ಲಿ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯನವರಿಗೂ ಕೂಡ ಅಷ್ಟೇ ಕುರ್ಚಿ ಬಿಟ್ಕೊಡಿ ಅಂತ ಒಂದು ಹೇಳಿಕೆಯನ್ನ ಕೂಡ ಕೊಡ್ತಾ ಇಲ್ಲ. ಜೊತೆಗೆ ಡಿಕೆ ಶಿವಕುಮಾರ್ ಅವ್ರನ್ನ ನೀವೇ ಸೈಲೆಂಟ್ ಆಗಿರಿ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇಲ್ಲ. ಎಲ್ಲೂ ಕೂಡ ಅಷ್ಟೇ ದ್ವಂದ್ವ ನಿಲುವಲ್ಲಿ ಇಟ್ಕೊಂಡಿದೆ ಹೈಕಮಾಂಡ್. ಇಬ್ಬರು ನಾಯಕರಿಗೂ ಕೂಡ ಅಷ್ಟೇ, ಒಬ್ಬರು ಸೈಲೆಂಟ್ ಆಗಿ ಒಬ್ರು ಸರ್ಕಾರವನ್ನ ನಡೆಸ್ಕೊಂಡು ಹೋಗಿ ಅಂತ ಎಲ್ಲೂ ಒಂದು ಸೂಚನೆಯನ್ನ ಕೂಡ ಕೊಡ್ತಾ ಇಲ್ಲ. ಡೆಲ್ಲಿ ಮಟ್ಟದ
ಮಟ್ಟದಲ್ಲೂ ಕೂಡ ಚರ್ಚೆಯನ್ನ ಮಾಡ್ತಿಲ್ಲ. ಯಾಕೆ ಇಷ್ಟೊಂದು ಹೈಕಮಾಂಡ್ ಬೇಸರ ವ್ಯಕ್ತಪಡಿಸಿದ್ರೆ, ಯಾಕೆ ಕರ್ನಾಟಕ ರಾಜ್ಯದ ಬಗ್ಗೆ ಯಾಕೆ ಚರ್ಚೆ ಮಾಡ್ತಿಲ್ಲ ಅನ್ನೋ ಒಂದಿಷ್ಟು ಪ್ರಶ್ನೆಗಳು ಮೂಡ್ತಾ ಇದ್ರೆ, ಜೊತೆಗೆ ಈಗ ಬರ್ತಿರೋಂಥ ಮಾಹಿತಿಗಳು ಏನಂದ್ರೆ ಕೆ.ಸಿ. ವೇಣುಗೋಪಾಲ್ ಅವರು ಒಂದಿಷ್ಟು ಸಲಹೆಗಳನ್ನ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರಿಗೆ ನೀಡಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಅದರಲ್ಲೂ ಏನಂದ್ರೆ ಪ್ರಮುಖವಾಗಿ ಈಗೇನು ಪಂಚರಾಜ್ಯದ ಚುನಾವಣೆ ನಡೀಬೇಕಿದೆ, ಅದರಲ್ಲೂ ಪ್ರಮುಖವಾಗಿ ನಮ್ಮ ರಾಜ್ಯದ ಪಕ್ಕದಲ್ಲೇ ಇರತಕ್ಕಂತ ತಮಿಳುನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಈ ರಾಜ್ಯಗಳ ಚುನಾವಣೆ ನಡೀಬೇಕಿದೆ. ಇದರಲ್ಲೂ ಕೂಡ ಅಷ್ಟೇ, ಒಂದು ವೇಳೆ ಈಗೇನಾದ್ರೂ ಸಿದ್ದರಾಮಯ್ಯನವರಿಗೆ ನಾವು ಕೆಳಗಿಳಿಸಿದ್ರೆ ಅದು ಕೂಡ ಡ್ಯಾಮೇಜ್ ಆಗುವಂತ ಸಾಧ್ಯತೆಗಳಿದೆ ಅಂತ ಒಂದಿಷ್ಟು ಸಲಹೆಗಳನ್ನ ಕೆ.ಸಿ. ವೇಣುಗೋಪಾಲ್ ನೀಡಿದ್ದಾರೆ. ಅದರಲ್ಲೂ ಈಗಿರ್ತಕ್ಕಂಥ ಅಹಿಂದ ನಾಯಕರನ್ನ ನಾವು ಕೆಳಗಿಳಿಸಿದ್ರೆ ಅದನ್ನ ವಿಪಕ್ಷದವರು ಕೂಡ ಅಸ್ತ್ರ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಈಗ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಯಾವುದೇ ಬದಲಾವಣೆ ಬೇಡ. ಎಲೆಕ್ಷನ್ ಆದ ಬಳಿಕ ಅಂದ್ರೆ ಈ ಪಂಚರಾಜ್ಯಗಳ ಚುನಾವಣೆ ಏಪ್ರಿಲ್ ಮೇಯಲ್ಲಿ ಮುಗಿಯುತ್ತೆ, ಅದಾದ ಬಳಿಕ ಯಾವುದೇ ಬದಲಾವಣೆ ಇದ್ರೆ ಚರ್ಚೆ ಮಾಡೋಣ ಅಂತ ಒಂದಿಷ್ಟು ಸಲಹೆ ಕೊಟ್ಟಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಿದೆ. ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ವಿವೇಕ್. ನಿಮ್ಮೆಲ್ಲ ಮಾಹಿತಿಗಾಗಿ ಮತ್ತೆ ನಿಮ್ಮನ್ನ ಸಂಪರ್ಕಕ್ಕೆ ತೆಗೆದುಕೊಳ್ತೇವೆ.